ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಒಂದು ಸೋಮವಾರ ಮುಂಜಾನೆ ವೇಳೆಯಲ್ಲಿ ದಾಹದಿಂದ ಮುಂಜಾನೆ ವೇಳೆ ದೇವರ ಸನ್ನಿಧಿಯಲ್ಲಿ ಬಂದಿರೋದು ಪ್ರಿಯ ದೇವರ ಮಕ್ಕಳು, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನೀವಿರುವಂಥ ಸ್ಥಳ ದೇವರೆಲ್ಲರೂ ಹೇಗೆ ಆದರೂ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಮುಂಜಾನೆ ವೇಳೆ ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸಿ ನಾವು ಮೊದಲು ಪ್ರಾರ್ಥನೆ ಒಟ್ಟಿಗೆ ಹೋಗೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ, ಈ ಒಂದು ಒಳ್ಳೆಯ ಸಮಯದ ಸ್ವಾಮಿ ಅಪ್ಪ ನೀನು ನಾವು ಮಹಿಮೆ ಒಂದು ಲೆಕ್ಕರ್ತಾನೆ. ಯಾರ್ಯಾರು ಈ ಮುಂಜಾನೆ ವೇಳೆ ಈ ವಾಕ್ಯ ನೋಡ್ತಿರ್ತಾರೋ ನೋಡುವಂಥ ಪ್ರತಿಯೊಂದು ದೇವರ ಮಕ್ಕಳನ್ನು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಅಪ್ಪ ನೀನು ಅಷ್ಟಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ತಂದೆಯಾದ ದೇವರು ಈ ವಿಧದಲ್ಲಿ ಈ ಒಂದು ಮುಂಜಾನೆ ವೇಳೆಯಲ್ಲಿ ಅನೇಕ ವಿಧವಾದ ಹೋರಾಟದಲ್ಲಿ, ಶೋಧನೆಯಲ್ಲಿ, ದುಃಖದಲ್ಲಿ, ಬಲಯುತದಲ್ಲಿ ಇರುವಾಗ ಒಬ್ಬೊಬ್ಬರನ್ನು ಸಂತೈಸುವ ದೇವರು ನೀನಾಗಿದೆ ಕರ್ತನೆ. ಎಸಪ್ಪ ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಒಂದೇ ಒಂದು ಮಾತಿನ ಭೂಮಿ ಆಕಾಶ ಎಲ್ಲವನ್ನು ಉಂಟು ಮಾಡಿದ ದೇವರು ನೀನಾಗಿದೆ ಕರ್ತನೆ. ನಾನು ನಂಬುತ್ತೇನೆ ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ರಾಜ ನಿನ್ನ ವಾಕ್ಯ ಒಬ್ಬೊಬ್ಬರ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸಲ್ಪಡುವುದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಮಹಿಮೆಪಡಿಸೋದಕ್ಕೆ ಸ್ತೋತ್ರ. ಎಲ್ಲ ಸ್ತುತಿ ಸ್ತೋತ್ರ ಗಣವರ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ ಕರ್ತನೆ. ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ಆ ದೇವರೇ, ಆಮೇನ್. ಕರ್ತನ ಅತಿ ಪರಿಶುದ್ಧ ನಾಮದ ಮತ್ತೊಂದು ಬಾರಿ ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ. ಈ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟಂಥ ಒಂದು ಆಲೋಚನೆ ಧ್ಯಾನಿಸೋಣ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 31ನೇ ವಾಕ್ಯ ತೆಗೆದಿರೋದಿ. ಅಶ್ವಬಲ ಯುದ್ಧದ ದಿನಕ್ಕಾಗಿ ಸನ್ನದ್ಧವಾದಿದ್ದರೂ ಜಯವು ಯೆಹೋವನಿಂದಲೇ. ಆಮೇನ್. ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ ಈ ಒಂದು ವಾಕ್ಯ ನಾವು ಧ್ಯಾನಿಸುವುದಾದರೆ, ಅಶ್ವಬಲ ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರು ಜಯವು ಯೆಹೋವನಿಂದಲೇ. ಈ ಒಂದು ದಿನದಲ್ಲಿ ಅನೇಕ ಹೋರಾಟಗಳು ನಮ್ಮ ಜೀವಿತದಲ್ಲಿ ಬರ್ಬೋದು, ಅನೇಕ ಯುದ್ಧಗಳು ಬರ್ಬೋದು. ಕುಟುಂಬದಲ್ಲಿ ಬರ್ಬೋದು, ಸ್ನೇಹಿತರಲ್ಲಿ ಬರ್ಬೋದು, ಬಂಧು ಮಿತ್ರರಲ್ಲಿ ಬರ್ಬೋದು, ಅಥವಾ ಕೆಲಸ ಸಂದರ್ಭದಲ್ಲಿ ಬರ್ಬೋದು. ಆದರೆ ಹೋರಾಟ ಬರುವಂಥ ಸಂದರ್ಭದಲ್ಲಿ ನಾವು ಹೇಗಿದ್ದೇವೆ? ದೇವರನ್ನ ಅವಲಂಬಿಸಿ ಹೋಗ್ತಿದ್ವು, ಮನುಷ್ಯರನ್ನ ಅವಲಂಬಿಸಿ ಹೋಗ್ತಿದ್ವು. ಯಾಕಂದರೆ ನಾವು ದೇವರನ್ನ ಅವಲಂಬಿಸಿ ಹೋಗುವುದಾದರೆ ನಮ್ಮ ಜೀವಿತದಲ್ಲಿ ಒಂದು ಜಯ, ದೊಡ್ಡ ಬಿಡುಗಡೆ. ಮನುಷ್ಯರು ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದ್ರೂ ತಿರ್ಕೊಬೋದು. ಈ ಒಂದು ಅದೇ ಸಂದರ್ಭದಲ್ಲಿ 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ನೋಡುವುದಾದರೆ, ಇಲ್ಲಿ ಆಸನ ಅಲ್ಲೊಂದು ಸಂದರ್ಭ ಬರುತ್ತದೆ. ಅವನೊಂದು ಯುದ್ಧ ಫೇಸ್ ಮಾಡುವಂಥ ಸಂದರ್ಭ ಬರ್ತದೆ. ಆದರೆ ಅಲ್ಲಿ ಅವನು ದೇವರನ್ನ ಒಂದು ಎದುರು ನೋಡ್ದ. ಆಸನ 11ನೇ ವಾಕ್ಯ ನೋಡಿದರೆ, ಆಸು ತನ್ನ ದೇವರಾದ ಯೆಹೋವನೇ ಬಲಿಷ್ಠನು, ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ಈ ಒಂದು ದಿನದಲ್ಲಿ ಪ್ರಿಯ ದೇವರ ಮಗುವಲ್ಲಿ ಆಸನ, ದೇವರೇ ನನಗೆ ಈ ಒಂದು ಯುದ್ಧ ರಣಾಂಗದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ. ದೇವರನ್ನ ಮೊರೆ ಇಟ್ಟು ಈ ದೇವರ ನಾಮದಲ್ಲಿ ಮುಂದೆ ಹೋದ. ಅಲ್ಲಿ ಯುದ್ಧದಲ್ಲಿ ದೇವರು ಜಯ ಕೊಟ್ಟರು. ಅದೇ ಪ್ರಕಾರ ದಾವೀದನ ನೋಡುವುದಾದರೆ, ಗೊಲ್ಯಾತನ ಮುಂದೆ ಹೋಗುವಾಗ ಗೊಲ್ಯಾತನು ನೀನಾದರೂ ಯುದ್ಧಕ್ಕೆ ಬೇಕಾದ ಉಪಕರಣಗಳು ಯಾವುದಾವು, ಕತ್ತಿ, ಈಟಿ, ಬರ್ಜಿ ಇವೆಲ್ಲವನ್ನು ಯಾರೋ ಗೊಲ್ಯಾತನ ಇಟ್ಕೊಂಡ. ಆದರೆ ನಾನು ದೇವರ ನಾಮದಲ್ಲಿ ನಾನು ಬರ್ತೇನೆ. ದಾವೀದನ ಒಂದೇ ಒಂದು ಮಾತು, ನಾನು ಹತ್ರ ಏನಿಲ್ಲ, ದೇವರ ನಾಮದಲ್ಲಿ ಬರ್ತೀನಿ ಅಂತ ಹೇಳುವಾಗ ಒಂದೇ ಒಂದು ಕಲ್ತು ನೋಡುವಾಗಲೇ ಗೊಲ್ಯಾತ ಬಿದ್ದ. ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ ನಾವು ನಮ್ಮ ಜೀವಿತದಲ್ಲಿ ಬರುವಂಥ ಅನೇಕ ಒಂದು ಹೋರಾಟಗಳು, ಅನೇಕ ಪರಿಸ್ಥಿತಿಗಳು, ಅನೇಕ ಕಷ್ಟಗಳು, ಅಪಮಾನಗಳು, ಯುದ್ಧದ ಪರಿಸ್ಥಿತಿ ಬರುವುದಾದರೆ ನಾವು ಈ ಒಂದು ಲೋಕದಲ್ಲಿ ಜೀವಿಸುವಾಗ ಮನುಷ್ಯರನ್ನ ಅವಲಂಬಿಸ್ತಿದ್ದೀವ, ಅಥವಾ ಸ್ನೇಹಿತರನ್ನ ಅವಲಂಬಿಸ್ತಿದ್ದೀವ, ಅಥವಾ ದೇವರನ್ನ ಅವಲಂಬಿಸ್ತಿದ್ದೀವ? ನಮ್ಮನ್ನು ನಾವು ಫಸ್ಟ್ ಪರಿಶೋಧನೆ ಮಾಡೋಣ. ಈ ಒಂದು ದಿನದಲ್ಲಿ ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾದರು, ಜಯವು ಯೆಹೋವನಿಂದಲೇ. ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿ ಬರ್ಬೋದು, ಯಾವುದೇ ಅಪಮಾನ ಬರ್ಬೋದು, ಯಾವುದೇ ನಿಂದನೆ ಬರ್ಬೋದು, ಎಂಥ ಪರಿಸ್ಥಿತಿ ಬರ್ಬೋದು. ಅದರ ಮೊದಲು ನೀನು ದೇವರನ್ನ ಹುಡುಕು ಪ್ರಿಯ ದೇವರ ಮಗುವೆ. ನಿನ್ನ ತಲೆ ತಗ್ಗಿಸುವಂಥ ತಲೆ ಎತ್ತುವ ದೇವರು ಮಾರ್ಪಡಿಸುವಾತನಾಗಿದ್ದಾನೆ. ಇವತ್ತು ನಿನ್ನಿಂದ ಏನೂ ಆಗಲ್ಲ, ನಿನ್ನ ಪ್ರಯೋಜನ ಇಲ್ಲ, ನಿನ್ನಿಂದ ಹಂಗೆ ಹಿಂಗೆ ನನ್ನ ಯಾರು ಅಪಮಾನ ಪಡಿಸರೋ ಅವ್ರ ಮಧ್ಯೆ ಸನ್ಮಾನಿಸುವಾಗ ನನ್ನ ದೇವರು ಮಾಡುವಾತನಾಗಿದ್ದಾನೆ. ಯಾಕಂದರೆ ತನ್ನ ನಂಬಿದವ್ರನ್ನ ಯಾವತ್ತೂ ಸಹ ನನ್ನ ಬಳಿ ಪ್ರತಿಯೊಂದು ಪ್ರಾರ್ಥನೆಗೆ ಲೆಕ್ಕ ಉಂಟು. ನಿನ್ನ ಪ್ರಾರ್ಥನೆಯನ್ನು ಕೇಳುವಾತನೊಬ್ಬನಿದ್ದಾನೆ. ನನ್ನನ್ನು ಯಾರೂ ನೋಡೋದಿಲ್ವಾ, ನನ್ನ ಯಾರೂ ಕೇಳೋರಿಲ್ವಾ, ನನ್ನ ಯಾರು ಸಂತೈಸೋರಿಲ್ವಾ ಅಂತ ಪ್ರಿಯ ದೇವರು ಗೋಳಾಡುವಂಥ ಪ್ರಿಯ ದೇವರ ಮಗುವೆ, ಈ ದಿನ ನಿನ್ನ ವಿರುದ್ಧವಾಗಿ ಎಂಥ ಯುದ್ಧ ರಣಾಂಗ ಹೋರಾಡ್ಬೋದು. ನಿನಗಾಗಿ ನನ್ನ ರಕ್ಷಕನ ದೇವರು ಅಶ್ವಬಲ ಯುದ್ಧದ ದಿನಕ್ಕಾಗಿ ಸನ್ನದ್ಧವಾದರೂ
ಜಯವು ಯೆಹೋವನದೇ. ಇದರಿಂದ ವಿರುದ್ಧವಾಗಿ ಅನೇಕ ಹೋರಾಟಗಳು ಬರೋದು. ದೇವರು ಪರಲೋಕದಲ್ಲಿ ಇಳಿದು ಬಂದು ಇದರಿಂದಲೇ ಸೈತಾನ ಕಾರ್ಯಗಳನ್ನು ಲಯಪಡಿಸ್ಕೊಂಡು ದೇವಕುಮಾರನ ಪ್ರತ್ಯಕ್ಷನಾದನು. ಆಮೇಲೆ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿನ್ನ ವಿರುದ್ಧವಾಗಿ ಏನೇ ಹೋರಾಟಗಳು, ಯಾವುದೇ ಪರಿಸ್ಥಿತಿ ಬರೋದು, ದೇವರು ಪರಲೋಕದ ಸಿಂಹಾಸನದಿಂದ ಇಳಿದು ಬಂದು ನಿನಗಾಗಿ ಯುದ್ಧ ಮಾಡುವಾತನಾಗಿದ್ದಾನೆ. ಆ ಒಂದು ಧೈರ್ಯ ನಮಗಿರಬೇಕು. ಇದರಿಂದಲೇ ಪ್ರಿಯ ದೇವ್ರ ಮಗುವೆ, ಈ ಒಂದು ಪರಿಸ್ಥಿತಿ ನೀನು ಇರುವುದೇ ಆದರೆ, ದುಃಖದ ಪರಿಸ್ಥಿತಿ ಇರ್ಬೋದು, ಅಥವಾ ವೇದನೆಯಲ್ಲಿರ್ಬೋದು, ಅಥವಾ ಯಾರೋ ನಿನಗೆ ತುಂಬ ಹಿಂಸೆ ಪಡಿಸ್ತಿರ್ಬೋದು, ಆದರೆ ನಿನಗಾಗಿ ಒಬ್ಬ ರಕ್ಷಕನಿದ್ದಾನೆ, ನಿನ್ನ ನಡೆಸುವನೊಬ್ಬನಿದ್ದಾನೆ, ನಿನ್ನ ಬಲಪಡಿಸುವತನೊಬ್ಬನಿದ್ದಾನೆ, ನಿನ್ನನ್ನು ಸಂತೈಸುವತನಿದ್ದಾನೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ ನನ್ನ ದೇವರ ಮುಂದೆ ನೀನು ಮೊರೆ ಇಡುವುದೇ ಆದರೆ ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತದೆ. ನನ್ನ ದೇವರ ಮುಂದೆ ನೀನು ಮೊರೆ ಇಡುವುದಾದರೆ ನಿನ್ನ ಇರುವಂಥ ಸ್ಥಿತಿಗಳು ಬದಲಾಗುತ್ತೆ. ನಿನ್ನ ಕಣ್ಣೀರಿಗೊಂದು ಬದಲಾವಣೆ ಉಂಟು, ನಿನ್ನ ವೇದನೆಗೆ ಬದಲಾವಣೆ ಉಂಟು, ನಿನ್ನ ದುಃಖಕ್ಕೆ ಬದಲಾವಣೆ ಉಂಟು. ಧೈರ್ಯದಿಂದ ಈ ಮುಂಜಾನೆ ವೇಳೆಯಿದೆ. ಅದಕ್ಕಾಗಿ ದೇವರನ್ನ ಮೊರೆ ಇಡಿರಿ. ಮನುಷ್ಯನ ಮಾತ್ರ ಯಂತ್ರದ, ಮನುಷ್ಯನು ಎಷ್ಟು ಮಾತ್ರದವನು, ದೇವ್ರ ವಾಕ್ಯ ಇದೆ. ಅದರಿಂದ ಇದು ನಿನ್ನ ದೇವರನ್ನ ಮೊರೆ ಇಡುವುದಾದರೆ ನಿನ್ನ ಪರಿಸ್ಥಿತಿ ನನ್ನ ದೇವರು ಅದರಿಂದ ಹೊರ ತರುವಾತನಾಗಿದ್ದಾನೆ. ಅದಕ್ಕಾಗಿ ಮತ್ತೊಂದು ಬಾರಿ ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 31ನೇ ವಾಕ್ಯ, ಅಶ್ವ ಬಲವು ಯುದ್ಧದ ದಿನಕ್ಕಾಗಿ ಸನ್ನದ್ಧವಾದರೋ ಜಯವು ಯೆಹೋವನದೇ. ಆಮೇಲೆ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯ ದೇವರ ಮಕ್ಕಳೇ, ಪ್ರತಿದಿನ ವಾಕ್ಯವನ್ನು ನೋಡ್ತಿದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ. ನಿಮ್ಮ ಪ್ರಾರ್ಥನೆ ಮನವಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹೌದು, ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ